ವಿಚಾರ ಮಾಡಬೇಕಾಗಿದೆ. ಉಳಿದ ರಾಷ್ಟ್ರಗಳಲ್ಲಿ ಇಲ್ಲದಂತಹ ಸ್ಥಿತಿ, ಭಯ ಇಲ್ಲದಂಥ ಸ್ಥಿತಿ ನಮ್ಮಲ್ಲಿ ಯಾಕೆ ನಿರ್ಮಾಣ ಆಗ್ತಾ ಇಲ್ಲ? ಯಾಕೆ ಮೋದಿಯವರು ಟ್ರಂಪ್ ಎದುರು ಮೆತ್ತಗಾಗ್ತಾ ಇದ್ದಾರೆ? ಅದಕ್ಕಾಗಿ ನಮ್ಮ ಕಾಂಗ್ರೆಸ್ಸಿಗರು ತೀವ್ರವಾಗಿ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಜಯರಾಮ್ ರಮೇಶ್ ಅವರದಿಂದವರು ಸಂಸತ್ತಿಗೆ ತಿಳಿಸ್ರಲ್ಲಿ ಏನು ಡೆವಲಪ್ಮೆಂಟ್ ಆಗ್ಯದ, ಏನು ನೀವು ಯಾವ ಸುಂಕ ಬಿಟ್ರಿ, ಏನು ಬಿಟ್ರಿ, ಎಂತ ಬಿಟ್ರಿ, ಕಡಿಮೆ ಮಾಡಿದ್ರಿ, ಯಾವ ಕಡಿಮೆ ಮಾಡಿದ್ರಿ? ಈಗಾಗಲೇ ಪಿಯೂಷ್ ಗೋಯಲ್ ಅವರು ನಮ್ಮ ವಾಣಿಜ್ಯ ಮಿನಿಸ್ಟರ್ ಅಮೆರಿಕೆಯಲ್ಲಿದ್ದಾರೆ, ಅವ್ರು ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಅದೇ ಕಾಲಕ್ಕೆ ವಿದೇಶ ಮಂತ್ರಿ ಸಹಿತ ಇದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಯಾಕೆ? ನಾವು ಅಷ್ಟು ಅವರಿಂದ ಲಾಭ ಮಾಡ್ಕೊಂಡಿವ, ನಾವು ಅಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದೀವ. ಇವತ್ತು ಮೆಕ್ಸಿಕೋದಂಥ ಬಡ ದೇಶ ಸಹಿತ ಇವತ್ತು ಅವ್ರಿಗೆ ವಿರೋಧ ಮಾಡ್ತಾ ಇದೆ. ನಮ್ಮ ಈ ಒಂದು ವರ್ಷವಂತ ಜನರು ಯಾವ ರೀತಿಯಾಗಿ ಕಳಿಸಿದ್ರು ನಾವು ನೋಡಿದ್ದೀವಿ. ನಮ್ಮ ದೇಶ, ನಮ್ಮ ಮೋದಿಯವರು ಒಳ್ಳೆ ಮಿತ್ರರು ಅಂತ ಹೇಳ್ತಾರೆ ಅವರು. ಆದರೆ ಇದೇ ಕಾಲಕ್ಕೆ ಇವರು ಟಾರ್ಗೆಟ್ ಮಾಡಿ ಇವತ್ತು ಮಾತಾಡ್ತಾ ಇದ್ದಾರೆ. ಮೋದಿಜಿಯವ್ರು ಮಾತಾಡೋದಂದ್ರೆ ಭಾರತಕ್ಕೆ ಮಾತಾಡಿದಂಗಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಅವರು, ನೀವು ಪಾರ್ಲಿಮೆಂಟ್ ವಿಶ್ವಾಸ ತೊಗೊಳ್ರಿ, ಅವ್ರಿಗೆ ಯಾಕ್ರಿ ಭಯ ಪಡ್ತಾ ಇದ್ದೀರಿ? ಯಾಕಪ್ಪ ಅಂತಂದ್ರೆ ನಾವು ಅವ್ರು ಹೇಳಿದೆ ಕೇಳೋದವರಲ್ಲ, ಅವರಿಂದ ನಮ್ಗೆ ಏನಾಗಬೇಕಾಗಿದೆ? ಈಗ ನಮ್ಮೆಲ್ಲ ಅನೇಕ ಒತ್ತಡಗಳನ್ನು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಶಸ್ತ್ರಾಸ್ತ್ರ ತೊಗೊಳ್ಬೇಕು, ನಮ್ಮ ಜೊತೆಗೆ ವ್ಯಾಪಾರ ಮಾಡಬೇಕು, ಹೆಚ್ಚು ಇಂಪೋರ್ಟ್ ಮಾಡ್ಕೋಬೇಕು ನಮ್ಮಿಂದ, ಮತ್ತು ಎರಡು ಸಮಾನ ಸುಂಕ ಆದ ಕೂಡ ಅವ್ರು ಹೆಚ್ಚು ಲಾಭವೂ ಆಗ್ತದೆ. ಇವತ್ತು ಮಾರ್ಕೆಟದಲ್ಲಿ ನಮ್ಮ ರೂಪಾಯಿ ಪೂರ್ತಿ ಬಿದ್ದು ಹೋಗಿದೆ. ಒಂದು 100 ರೂಪಾಯಿಂದ $1 ಆಗಿದೆ. ಈ ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ನಾವು ಇನ್ನಷ್ಟು ಜರ್ಜರಿತಗೊಳಿಸಬೇಕು, ಸೋಲಿಸಬೇಕು, ಪೂರ್ತಿ ದಂಡಿಗೆ ಹಚ್ಚಬೇಕು ಅನ್ನೋದು ವಿಚಾರ ಅದ. ಟ್ರಂಪ್ ಅವ್ರದ್ದು ದಿಟ್ಟವಾಗಿ ಯಾಕೆ ಮಾತಾಡ್ತಿಲ್ಲ ಮೋದಿಜಿಯವರು? ನಾವು ಪ್ರತಿ ಸುಂಕ ಆಗಿದೆ, ನಾವು ಹಾಕ್ತೀವಪ್ಪ ಸುಂಕ, ನೀವೇನು ಹಾಕ್ತೀವಿ ನಾವು ಹಾಕ್ತೀವಿ ಅನ್ನುವುದರಾಗಿ ಕಡಿಮೆ ಆಗಿ ಮಾಡ್ತಾ ಇದ್ದಾರೆ. ಅಂಥ ಸಹಾಯ ಏನದ? ಯಾಕಂತಂದ್ರೆ ಹೌದು, ನಾವು ಬಡ ದೇಶದವರು, ನಮ್ಮಲ್ಲಿ ತಯಾರಿಕಾ ರಂಗದಲ್ಲಿ ಯಾವ ಪ್ರಮಾಣದಲ್ಲಿ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ವೀಕ್ ಅದ ನಮ್ದು, ನಾವು ಬೆಳೆಸ್ಕೊಳ್ಳಿಲ್ಲ, ಕಾರ್ಪೊರೇಟ್ಗೆ ಕೊಟ್ಬಿಟ್ಟಿದ್ದೀವಿ ಇವತ್ತೆಲ್ಲ ನಮ್ಮ ಇಂಡಸ್ಟ್ರಿಗಳನ್ನು. ಹೆಚ್ಚಿಗೆ ಲಾಭ ಮಾಡ್ಕೊಂಡಿರ್ಬೋದು ನಾವು ಮಾರಿಗೆ ಸುಂಕದಿಂದ ಅವರಿಂದ, ಆದರೆ ಅವರು ಲಾಭ ಮಾಡ್ಕೊಂಡಿಲ್ಲ ಏನು ನಮ್ಮಿಂದ. ಇಲ್ಲ ನಾವು ಲಾಭ ಇಲ್ಲ, ಯಾಕೆ ಮಾರಿದ್ರೆ, ಯಾಕೆ ನಮ್ಮ ಜೊತೆ ಅಗ್ರಿಮೆಂಟ್ ಯಾಕೆ ಮಾಡ್ಕೊಂಡ್ರು ಅವರು ಹಿಂದಿನವರು? ಇದ್ಯಾಕೆ ಕೇಳ್ತಾ ಇಲ್ಲ. ಅದಿಲ್ಲ ಇಂಪಾರ್ಟೆಂಟ್ ಅಂದರೆ ಇಲ್ಲಿವರೆ ರಷ್ಯಾ ಜೊತೆಗೆ ನಾವು ನಮ್ಮ ಹಿಂದಿನ ಈ ಬಂಧುವಂಥ ನಾಯಕರು ರಷ್ಯಾ ಜೊತೆಗೆ ಹೆಚ್ಚು ಶಸ್ತ್ರಾಸ್ತ್ರಗಳು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಬಂದಿದ್ದು. ಈ ಸಲ ಅದನ್ನು ತೆಗೆದುಕೊಳ್ಳೋ ಹಾಗಿಲ್ಲ ರಷ್ಯಾ ಜೊತೆಗೆ. ಯಾಕೆ? ನಮ್ಗೆ ಎಲ್ಲಿ ಬೇಕು ಅಲ್ಲಪ್ಪ, ನಮ್ಮ ಸೋಬಿಯಲ್ಲಿ ಸಿಗ್ತಾವಲ್ಲ, ಒಳ್ಳೆ ಉತ್ತಮವಾದಂಥ ಕ್ವಾಲಿಟಿ ಇದ್ದಂಥವ್ರು ಎಲ್ಲಾದ್ರೂ ತೊಳ್ಬೋದು ನಾವು ಜಗತ್ತಿಂದು. ಅದಿಲ್ಲ, ನೀವು ಅಲ್ಲಿ ತೊಗೊಳ್ಳೋ ಹಾಗಿಲ್ಲ. ಎಣ್ಣೆ ನಮ್ಮಲ್ಲಿ ತೊಗೊಳ್ಬೇಕು, ಅದ್ರ ಜೊತೆಗೆ ನೀವು ಶಸ್ತ್ರಾಸ್ತ್ರ ನಮ್ಮಿಂದ ತೊಗೋಬೇಕು. ಇದೆಂಥ ನ್ಯಾಯ ರೀ? ಎಲ್ಲಿ ನ್ಯಾಯ ಇದು? ಅದ್ರ ಕಂಡೀಷನ್ ಹಾಕಿದ್ರೆ ಅದಕ್ಕೆ ಒಪ್ಕೊಳ್ತಾ ಇದ್ದಾರೆ ಇವರು. ಮತ್ತು ನಮ್ಮ ಸುಂಕದ ಒಂದೇನು ರೇಟ್ ಅದ ಕಡಿಮೆ ಮಾಡ್ತಾ ಇದ್ದಾರೆ. ಸ್ವಾಭಿಮಾನ ಇಲ್ವ ಇವರಿಗೆ? ನಾವು ಅಮೇರಿಕಾದ ಗುಲಾಮರ್ ಆಗಿಬಿಟ್ಟಿವ ಈ ಸಂದರ್ಭದಲ್ಲೇ. ಇವತ್ತು ಚೈನಾ, ಇನ್ನುಳಿದ ದೇಶಗಳು ಎಲ್ಲರೂ ಇವತ್ತು ತಮ್ಮ ಸ್ವಾಭಿಮಾನ ಮಾತಾಡ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್ ಅದು ತೀವ್ರವಾಗಿ ಹೊಸ